ಕೊಡಿ ಅಂತೇಳಿ ರೈತರು ಈಗ ಆಗ್ರಹಿಸಿದ್ದಾರೆ. ಮಳೆ ಅವಾಂತರದಿಂದ ರೈತ ಕಂಗಾಲಾಗಿದ್ದಾನೆ. ಸರ್ಕಾರಕ್ಕೆ ಜೇವರ್ಗಿ ತಾಲೂಕಿನ ರೈತರು ಆಗ್ರಹಿಸಿದ್ದಾರೆ. ದಯವಿಟ್ಟು ಬೆಳೆ ಪರಿಹಾರ ಕೊಡಿ, ಎಲ್ಲವೂ ಕೂಡ ಹಾನಿಯಾಗಿದೆ ಅಂತೇಳಿ ಆಗ್ರಹಿಸಿದ್ದಾರೆ. ಬೆಂಗಳೂರಿಗೆ ಹೋಗಿ ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡಿಕೊಂಡು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೊಮ್ಮೆ ಮನವಿ ಸಲ್ಲಿಸುವಂತ ಕೆಲಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಮುಂಚೆ ರಾಜ್ಯ ಸರ್ಕಾರದವರು ಕೂಡಲೇ ರೈತರಿಗೆ ಪರಿಹಾರ ನೀಡಿಸುವಂತ ಕೆಲಸ ಮಾಡಬೇಕು. ರಾಜ್ಯಾದ್ಯಂತ ಅತಿ ಹೆಚ್ಚು ಮಳೆ ಬಂದಿರುವುದರಿಂದ ಅತಿವೃಷ್ಟಿಯಿಂದ ಮುಂಗಾರು ಬೆಳೆ ಆಗಿರುವಂತಹದ್ದು ತೊಗರಿ ಆಗಲಿ ಹತ್ತಿ ಆಗಲಿ ಇವತ್ತು ನಾವು ಕಣ್ಣೆದುರು ನೋಡತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ಇವತ್ತು ಹತ್ತಿ ಯಾವ ರೀತಿಯಾಗಿದೆ. ಇವತ್ತು ರೈತರಿಗೆ ಒಂದು ಏನೋ ಮುಂಗಾರು ನಮಗೆ ಮಳೆ ಒಳ್ಳೆ ರೀತಿಯಿಂದ ಮಳೆ ಆಗಿದೆ, ಏನೋ ಬೆಳೆ ಸಿಗ್ತದೆ ಅಂತ ಹೇಳಿ ರೈತರು ಬಹಳ ಖುಷಿಯಾಗಿದ್ರು. ಆದ್ರೆ ಮುಂಗಾರು ಮಳೆ ಅತಿ ಹೆಚ್ಚು ಮಳೆ ಬಂದ್ರಿಂದ ಅತಿವೃಷ್ಟಿಯಾಗಿ ಇವತ್ತು ಪೂರಾ ಹತ್ತಿ ಗಿಡ ಪೂರಾ ಬೇರು ಸಮೇತ ಕೊಳೆತು ಹೋಗಿದೆ. ಪೂರಾ ಬೇರು ಸಮೇತ ಕೊಳೆತೋಗಿದೆ. ಒಂದು ಹತ್ತಿ ಗಿಡಕ್ಕೆ ಒಂದು ಹತ್ತಿ ಮಾತ್ರ ಆಗಿದೆ. ಪೂರಾ ಅದನ್ನು ಕೂಡ ಪೂರಾ ನೋಡಿ ಯಾವ ಸಿಸ್ಟಮ್ ಆಗಿದೆ, ಈ ರೀತಿಯಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಈಗಾಗಲೇ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಕೋಡಿ ಚಂದ್ರಶೇಖರ್ ಅವರ ಬಣದ ವತಿಯಿಂದ ಈಗಾಗಲೇ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಬಸವಗೌಡ ಬೆರೇದಾರ್ ಅವರು, ಅದೇ ರೀತಿ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಕಡ್ಲಿ ಅವರು, ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರುವ ಕೊಡಿ ಅಂತೇಳಿ ರೈತರು ಈಗ ಆಗ್ರಹಿಸಿದ್ದಾರೆ. ಮಳೆ ಅವಾಂತರದಿಂದ ರೈತ ಕಂಗಾಲಾಗಿದ್ದಾನೆ. ಸರ್ಕಾರಕ್ಕೆ ಜೇವರ್ಗಿ ತಾಲೂಕಿನ ರೈತರು ಆಗ್ರಹಿಸಿದ್ದಾರೆ. ದಯವಿಟ್ಟು ಬೆಳೆ ಪರಿಹಾರ ಕೊಡಿ, ಎಲ್ಲವೂ ಕೂಡ ಹಾನಿಯಾಗಿದೆ ಅಂತೇಳಿ ಆಗ್ರಹಿಸಿದ್ದಾರೆ. ಬೆಂಗಳೂರಿಗೆ ಹೋಗಿ ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡಿಕೊಂಡು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೊಮ್ಮೆ ಮನವಿ ಸಲ್ಲಿಸುವಂತ ಕೆಲಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಮುಂಚೆ ರಾಜ್ಯ ಸರ್ಕಾರದವರು ಕೂಡಲೇ ರೈತರಿಗೆ ಪರಿಹಾರ ನೀಡಿಸುವಂತ ಕೆಲಸ ಮಾಡಬೇಕು. ರಾಜ್ಯಾದ್ಯಂತ ಅತಿ ಹೆಚ್ಚು ಮಳೆ ಬಂದಿರುವುದರಿಂದ ಅತಿವೃಷ್ಟಿಯಿಂದ ಮುಂಗಾರು ಬೆಳೆ ಆಗಿರುವಂತಹದ್ದು ತೊಗರಿ ಆಗಲಿ ಹತ್ತಿ ಆಗಲಿ ಇವತ್ತು ನಾವು ಕಣ್ಣೆದುರು ನೋಡತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ಇವತ್ತು ಹತ್ತಿ ಯಾವ ರೀತಿಯಾಗಿದೆ. ಇವತ್ತು ರೈತರಿಗೆ ಒಂದು ಏನೋ ಮುಂಗಾರು ನಮಗೆ ಮಳೆ ಒಳ್ಳೆ ರೀತಿಯಿಂದ ಮಳೆ ಆಗಿದೆ, ಏನೋ ಬೆಳೆ ಸಿಗ್ತದೆ ಅಂತ ಹೇಳಿ ರೈತರು ಬಹಳ ಖುಷಿಯಾಗಿದ್ರು. ಆದ್ರೆ ಮುಂಗಾರು ಮಳೆ ಅತಿ ಹೆಚ್ಚು ಮಳೆ ಬಂದ್ರಿಂದ ಅತಿವೃಷ್ಟಿಯಾಗಿ ಇವತ್ತು ಪೂರಾ ಹತ್ತಿ ಗಿಡ ಪೂರಾ ಬೇರು ಸಮೇತ ಕೊಳೆತು ಹೋಗಿದೆ. ಪೂರಾ ಬೇರು ಸಮೇತ ಕೊಳೆತೋಗಿದೆ. ಒಂದು ಹತ್ತಿ ಗಿಡಕ್ಕೆ ಒಂದು ಹತ್ತಿ ಮಾತ್ರ ಆಗಿದೆ. ಪೂರಾ ಅದನ್ನು ಕೂಡ ಪೂರಾ ನೋಡಿ ಯಾವ ಸಿಸ್ಟಮ್ ಆಗಿದೆ, ಈ ರೀತಿಯಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಈಗಾಗಲೇ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಕೋಡಿ ಚಂದ್ರಶೇಖರ್ ಅವರ ಬಣದ ವತಿಯಿಂದ ಈಗಾಗಲೇ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಬಸವಗೌಡ ಬೆರೇದಾರ್ ಅವರು, ಅದೇ ರೀತಿ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಕಡ್ಲಿ ಅವರು, ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರುವ ಕೊಡಿ ಅಂತೇಳಿ ರೈತರು ಈಗ ಆಗ್ರಹಿಸಿದ್ದಾರೆ. ಮಳೆ ಅವಾಂತರದಿಂದ ರೈತ ಕಂಗಾಲಾಗಿದ್ದಾನೆ. ಸರ್ಕಾರಕ್ಕೆ ಜೇವರ್ಗಿ ತಾಲೂಕಿನ ರೈತರು ಆಗ್ರಹಿಸಿದ್ದಾರೆ. ದಯವಿಟ್ಟು ಬೆಳೆ ಪರಿಹಾರ ಕೊಡಿ, ಎಲ್ಲವೂ ಕೂಡ ಹಾನಿಯಾಗಿದೆ ಅಂತೇಳಿ ಆಗ್ರಹಿಸಿದ್ದಾರೆ. ಬೆಂಗಳೂರಿಗೆ ಹೋಗಿ ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡಿಕೊಂಡು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೊಮ್ಮೆ ಮನವಿ ಸಲ್ಲಿಸುವಂತ ಕೆಲಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಮುಂಚೆ ರಾಜ್ಯ ಸರ್ಕಾರದವರು ಕೂಡಲೇ ರೈತರಿಗೆ ಪರಿಹಾರ ನೀಡಿಸುವಂತ ಕೆಲಸ ಮಾಡಬೇಕು. ರಾಜ್ಯಾದ್ಯಂತ ಅತಿ ಹೆಚ್ಚು ಮಳೆ ಬಂದಿರುವುದರಿಂದ ಅತಿವೃಷ್ಟಿಯಿಂದ ಮುಂಗಾರು ಬೆಳೆ ಆಗಿರುವಂತಹದ್ದು ತೊಗರಿ ಆಗಲಿ ಹತ್ತಿ ಆಗಲಿ ಇವತ್ತು ನಾವು ಕಣ್ಣೆದುರು ನೋಡತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ಇವತ್ತು ಹತ್ತಿ ಯಾವ ರೀತಿಯಾಗಿದೆ. ಇವತ್ತು ರೈತರಿಗೆ ಒಂದು ಏನೋ ಮುಂಗಾರು ನಮಗೆ ಮಳೆ ಒಳ್ಳೆ ರೀತಿಯಿಂದ ಮಳೆ ಆಗಿದೆ, ಏನೋ ಬೆಳೆ ಸಿಗ್ತದೆ ಅಂತ ಹೇಳಿ ರೈತರು ಬಹಳ ಖುಷಿಯಾಗಿದ್ರು. ಆದ್ರೆ ಮುಂಗಾರು ಮಳೆ ಅತಿ ಹೆಚ್ಚು ಮಳೆ ಬಂದ್ರಿಂದ ಅತಿವೃಷ್ಟಿಯಾಗಿ ಇವತ್ತು ಪೂರಾ ಹತ್ತಿ ಗಿಡ ಪೂರಾ ಬೇರು ಸಮೇತ ಕೊಳೆತು ಹೋಗಿದೆ. ಪೂರಾ ಬೇರು ಸಮೇತ ಕೊಳೆತೋಗಿದೆ. ಒಂದು ಹತ್ತಿ ಗಿಡಕ್ಕೆ ಒಂದು ಹತ್ತಿ ಮಾತ್ರ ಆಗಿದೆ. ಪೂರಾ ಅದನ್ನು ಕೂಡ ಪೂರಾ ನೋಡಿ ಯಾವ ಸಿಸ್ಟಮ್ ಆಗಿದೆ, ಈ ರೀತಿಯಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಈಗಾಗಲೇ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಕೋಡಿ ಚಂದ್ರಶೇಖರ್ ಅವರ ಬಣದ ವತಿಯಿಂದ ಈಗಾಗಲೇ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಬಸವಗೌಡ ಬೆರೇದಾರ್ ಅವರು, ಅದೇ ರೀತಿ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಕಡ್ಲಿ ಅವರು, ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರುವ ಕೊಡಿ ಅಂತೇಳಿ ರೈತರು ಈಗ ಆಗ್ರಹಿಸಿದ್ದಾರೆ. ಮಳೆ ಅವಾಂತರದಿಂದ ರೈತ ಕಂಗಾಲಾಗಿದ್ದಾನೆ. ಸರ್ಕಾರಕ್ಕೆ ಜೇವರ್ಗಿ ತಾಲೂಕಿನ ರೈತರು ಆಗ್ರಹಿಸಿದ್ದಾರೆ. ದಯವಿಟ್ಟು ಬೆಳೆ ಪರಿಹಾರ ಕೊಡಿ, ಎಲ್ಲವೂ ಕೂಡ ಹಾನಿಯಾಗಿದೆ ಅಂತೇಳಿ ಆಗ್ರಹಿಸಿದ್ದಾರೆ. ಬೆಂಗಳೂರಿಗೆ ಹೋಗಿ ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡಿಕೊಂಡು
ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೊಮ್ಮೆ ಮನವಿ ಸಲ್ಲಿಸುವಂತ ಕೆಲಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಮುಂಚೆ ರಾಜ್ಯ ಸರ್ಕಾರದವರು ಕೂಡಲೇ ರೈತರಿಗೆ ಪರಿಹಾರ ನೀಡಿಸುವಂತ ಕೆಲಸ ಮಾಡಬೇಕು. ರಾಜ್ಯಾದ್ಯಂತ ಅತಿ ಹೆಚ್ಚು ಮಳೆ ಬಂದಿರುವುದರಿಂದ ಅತಿವೃಷ್ಟಿಯಿಂದ ಮುಂಗಾರು ಬೆಳೆ ಆಗಿರುವಂತಹದ್ದು ತೊಗರಿ ಆಗಲಿ ಹತ್ತಿ ಆಗಲಿ ಇವತ್ತು ನಾವು ಕಣ್ಣೆದುರು ನೋಡತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ಇವತ್ತು ಹತ್ತಿ ಯಾವ ರೀತಿಯಾಗಿದೆ. ಇವತ್ತು ರೈತರಿಗೆ ಒಂದು ಏನೋ ಮುಂಗಾರು ನಮಗೆ ಮಳೆ ಒಳ್ಳೆ ರೀತಿಯಿಂದ ಮಳೆ ಆಗಿದೆ, ಏನೋ ಬೆಳೆ ಸಿಗ್ತದೆ ಅಂತ ಹೇಳಿ ರೈತರು ಬಹಳ ಖುಷಿಯಾಗಿದ್ರು. ಆದ್ರೆ ಮುಂಗಾರು ಮಳೆ ಅತಿ ಹೆಚ್ಚು ಮಳೆ ಬಂದ್ರಿಂದ ಅತಿವೃಷ್ಟಿಯಾಗಿ ಇವತ್ತು ಪೂರಾ ಹತ್ತಿ ಗಿಡ ಪೂರಾ ಬೇರೆ ಸಮೇತ ಕೊಳೆತು ಹೋಗಿದೆ. ಪೂರಾ ಬೇರೆ ಸಮೇತ ಕೊಳೆತು ಹೋಗಿದೆ. ಒಂದು ಹತ್ತಿ ಗಿಡಕ್ಕೆ ಒಂದು ಹತ್ತಿ ಮಾತ್ರ ಆಗಿದೆ. ಪೂರಾ ಅದನ್ನು ಕೂಡ ಪೂರಾ ನೋಡಿ ಯಾವ ಸಿಸ್ಟಮ್ ಆಗಿದೆ ಈ ರೀತಿಯಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಈಗಾಗಲೇ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಕೋಡೇರಿ ಚಂದ್ರಶೇಖರ್ ಅವರ ಬಣದ ವತಿಯಿಂದ ಈಗಾಗಲೇ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಬಸವಗೌಡ ಬಿರೇದಾರ್ ಅವರು, ಅದೇ ರೀತಿ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಕಡ್ಲಿ ಅವರು, ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರುವ ಕುಡಿಯಂತೆಯಲ್ಲಿ ರೈತರು ಈಗ ಆಗ್ರಹಿಸಿದ್ದಾರೆ. ಮಳೆ ಅವಾಂತರದಿಂದ ರೈತ ಕಂಗಾಲಾಗಿದ್ದಾನೆ. ಸರ್ಕಾರಕ್ಕೆ ಜೇವರ್ಗಿ ತಾಲೂಕಿನ ರೈತರು ಆಗ್ರಹಿಸಿದ್ದಾರೆ. ದಯವಿಟ್ಟು ಬೆಳೆ ಪರಿಹಾರ ಕೊಡಿ, ಎಲ್ಲವೂ ಕೂಡ ಹಾನಿಯಾಗಿದೆ ಅಂತೇಳಿ ಆಗ್ರಹಿಸಿದ್ದಾರೆ. ಬೆಂಗಳೂರಿಗೆ ಹೋಗಿ ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡಿಕೊಂಡು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೊಮ್ಮೆ ಮನವಿ ಸಲ್ಲಿಸುವಂತ ಕೆಲಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಮುಂಚೆ ರಾಜ್ಯ ಸರ್ಕಾರದವರು ಕೂಡಲೇ ರೈತರಿಗೆ ಪರಿಹಾರ ನೀಡಿಸುವಂತ ಕೆಲಸ ಮಾಡಬೇಕು. ರಾಜ್ಯಾದ್ಯಂತ ಅತಿ ಹೆಚ್ಚು ಮಳೆ ಬಂದಿರುವುದರಿಂದ ಅತಿವೃಷ್ಟಿಯಿಂದ ಮುಂಗಾರು ಬೆಳೆ ಆಗಿರುವಂತಹದ್ದು ತೊಗರಿ ಆಗಲಿ ಹತ್ತಿ ಆಗಲಿ ಇವತ್ತು ನಾವು ಕಣ್ಣೆದುರು ನೋಡತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ಇವತ್ತು ಹತ್ತಿ ಯಾವ ರೀತಿಯಾಗಿದೆ. ಇವತ್ತು ರೈತರಿಗೆ ಒಂದು ಏನೋ ಮುಂಗಾರು ನಮಗೆ ಮಳೆ ಒಳ್ಳೆ ರೀತಿಯಿಂದ ಮಳೆ ಆಗಿದೆ, ಏನೋ ಬೆಳೆ ಸಿಗ್ತದೆ ಅಂತ ಹೇಳಿ ರೈತರು ಬಹಳ ಖುಷಿಯಾಗಿದ್ರು. ಆದ್ರೆ ಮುಂಗಾರು ಮಳೆ ಅತಿ ಹೆಚ್ಚು ಮಳೆ ಬಂದ್ರಿಂದ ಅತಿವೃಷ್ಟಿಯಾಗಿ ಇವತ್ತು ಪೂರಾ ಹತ್ತಿ ಗಿಡ ಪೂರಾ ಬೇರೆ ಸಮೇತ ಕೊಳೆತು ಹೋಗಿದೆ. ಪೂರಾ ಬೇರೆ ಸಮೇತ ಕೊಳೆತು ಹೋಗಿದೆ. ಒಂದು ಹತ್ತಿ ಗಿಡಕ್ಕೆ ಒಂದು ಹತ್ತಿ ಮಾತ್ರ ಆಗಿದೆ. ಪೂರಾ ಅದನ್ನು ಕೂಡ ಪೂರಾ ನೋಡಿ ಯಾವ ಸಿಸ್ಟಮ್ ಆಗಿದೆ ಈ ರೀತಿಯಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಈಗಾಗಲೇ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಕೋಡೇರಿ ಚಂದ್ರಶೇಖರ್ ಅವರ ಬಣದ ವತಿಯಿಂದ ಈಗಾಗಲೇ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಬಸವಗೌಡ ಬಿರೇದಾರ್ ಅವರು, ಅದೇ ರೀತಿ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಕಡ್ಲಿ ಅವರು, ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರುವ ಕುಡಿಯಂತೆಯಲ್ಲಿ ರೈತರು ಈಗ ಆಗ್ರಹಿಸಿದ್ದಾರೆ. ಮಳೆ ಅವಾಂತರದಿಂದ ರೈತ ಕಂಗಾಲಾಗಿದ್ದಾನೆ. ಸರ್ಕಾರಕ್ಕೆ ಜೇವರ್ಗಿ ತಾಲೂಕಿನ ರೈತರು ಆಗ್ರಹಿಸಿದ್ದಾರೆ. ದಯವಿಟ್ಟು ಬೆಳೆ ಪರಿಹಾರ ಕೊಡಿ, ಎಲ್ಲವೂ ಕೂಡ ಹಾನಿಯಾಗಿದೆ ಅಂತೇಳಿ ಆಗ್ರಹಿಸಿದ್ದಾರೆ. ಬೆಂಗಳೂರಿಗೆ ಹೋಗಿ ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡಿಕೊಂಡು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೊಮ್ಮೆ ಮನವಿ ಸಲ್ಲಿಸುವಂತ ಕೆಲಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಮುಂಚೆ ರಾಜ್ಯ ಸರ್ಕಾರದವರು ಕೂಡಲೇ ರೈತರಿಗೆ ಪರಿಹಾರ ನೀಡಿಸುವಂತ ಕೆಲಸ ಮಾಡಬೇಕು. ರಾಜ್ಯಾದ್ಯಂತ ಅತಿ ಹೆಚ್ಚು ಮಳೆ ಬಂದಿರುವುದರಿಂದ ಅತಿವೃಷ್ಟಿಯಿಂದ ಮುಂಗಾರು ಬೆಳೆ ಆಗಿರುವಂತಹದ್ದು ತೊಗರಿ ಆಗಲಿ ಹತ್ತಿ ಆಗಲಿ ಇವತ್ತು ನಾವು ಕಣ್ಣೆದುರು ನೋಡತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ಇವತ್ತು ಹತ್ತಿ ಯಾವ ರೀತಿಯಾಗಿದೆ. ಇವತ್ತು ರೈತರಿಗೆ ಒಂದು ಏನೋ ಮುಂಗಾರು ನಮಗೆ ಮಳೆ ಒಳ್ಳೆ ರೀತಿಯಿಂದ ಮಳೆ ಆಗಿದೆ, ಏನೋ ಬೆಳೆ ಸಿಗ್ತದೆ ಅಂತ ಹೇಳಿ ರೈತರು ಬಹಳ ಖುಷಿಯಾಗಿದ್ರು. ಆದ್ರೆ ಮುಂಗಾರು ಮಳೆ ಅತಿ ಹೆಚ್ಚು ಮಳೆ ಬಂದ್ರಿಂದ ಅತಿವೃಷ್ಟಿಯಾಗಿ ಇವತ್ತು ಪೂರಾ ಹತ್ತಿ ಗಿಡ ಪೂರಾ ಬೇರೆ ಸಮೇತ ಕೊಳೆತು ಹೋಗಿದೆ. ಪೂರಾ ಬೇರೆ ಸಮೇತ ಕೊಳೆತು ಹೋಗಿದೆ. ಒಂದು ಹತ್ತಿ ಗಿಡಕ್ಕೆ ಒಂದು ಹತ್ತಿ ಮಾತ್ರ ಆಗಿದೆ. ಪೂರಾ ಅದನ್ನು ಕೂಡ ಪೂರಾ ನೋಡಿ ಯಾವ ಸಿಸ್ಟಮ್ ಆಗಿದೆ ಈ ರೀತಿಯಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಈಗಾಗಲೇ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಕೋಡೇರಿ ಚಂದ್ರಶೇಖರ್ ಅವರ ಬಣದ ವತಿಯಿಂದ ಈಗಾಗಲೇ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಬಸವಗೌಡ ಬಿರೇದಾರ್ ಅವರು, ಅದೇ ರೀತಿ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಕಡ್ಲಿ ಅವರು, ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರುವ